ನಮಸ್ತೆ ವೀಕ್ಷಕರೇ. ಸುಮಾರು 2 ದಶಕಗಳಿಂದ ಕಿರುತೆರೆ ಹಾಗೂ ರಿಯಾಲಿಟಿ ಶೋಗಳ ಮೂಲಕ ಸಾಕಷ್ಟು ಜನಪ್ರಿಯತೆ ಗಳಿಸಿ ಹಾಗೂ ಹಲವು ಸಿನಿಮಾಗಳಲ್ಲೂ ನಟಿಸಿರುವ ನಟಿ ಹಾಗೂ ನಿರೂಪಕಿ ಅನುಶ್ರೀ ಅವರು ಹಸೆಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ ವೀಕ್ಷಕರೇ. ಅನುಶ್ರೀ ಅವರು ಹಸೆಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ. ಅವರು ಮದುವೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗೆ ಅವರು ಯಾರ ಜೊತೆ ಮದುವೆ ಆಗ್ತಾ ಇದ್ದಾರೆ, ಹೇಗೆಲ್ಲ ಮದುವೆ ಆಗ್ತಾ ಇದ್ದಾರೆ, ಹಾಗೂ ಅವರ ಮದುವೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಒಂದು ಅದ್ಭುತವಾದ ಟ್ಯಾಗ್ ಲೈನ್ ನ ಪ್ರಿಂಟ್ ಮಾಡಿಸಿದ್ದಾರೆ. ಏನ್ ಆ ಟ್ಯಾಗ್ ಲೈನು, ಹೇಗೆಲ್ಲ ಇವ್ರ ಲವ್ ಸ್ಟೋರಿ ಶುರು ಆಯ್ತು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಕ್ಕಂಥ ವೀಕ್ಷಕರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕು ಶೇರು ಕಮೆಂಟ್ನ ಕೊಟ್ಬಿಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಏನು ಆ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನೋಡೋಣ. ಸ್ನೇಹಿತರೆ, ಬೆಂಗಳೂರು ಹೊರವಲಯದಲ್ಲಿರುವ ಕಗ್ಲಿಪುರ ಬಳಿಯ ಸಂಭ್ರಮ್ ಬೈಪಾಸ್ ಲೈನ್ಸ್ ಸ್ಟುಡಿಯೋದಲ್ಲಿ ಮದುವೆನ ಇಟ್ಕೊಂಡಿದ್ದಾರೆ. ಅದು 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು ಮದುವೆನ ಇಟ್ಕೊಂಡಿದ್ದಾರೆ. ಆಪ್ತರು ಮತ್ತು ಕುಟುಂಬದವರು ಮಾತ್ರ ಮತ್ತು ಗೆಳೆಯರ ಸಮ್ಮುಖದಲ್ಲಿ ಮಾತ್ರ ವಿವಾಹವನ್ನ ನೆರವೇರಿಸ್ಕೊಳ್ತಾ ಇದ್ದಾರೆ ಅನುಶ್ರೀ ಅವರು. ಇವ್ರನ್ನ ಒರೆಸೋದಿಕ್ಕೆ ಅಂತ ರೋಷನ್ ಎಂಬವರು ಮದುವೆ ಆಗ್ತಾ ಇದ್ದಾರೆ. ಇವರಿಬ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಅಪ್ಪು ಮೇಲ್ನ ಅಭಿಮಾನವೇ ಇವರಿಬ್ಬರ ಸ್ನೇಹಕ್ಕೆ ಕಾರಣ ಆಯ್ತು ಅಂತನೂ ಹೇಳ್ಬೋದು ಸ್ನೇಹಿತರೆ. ಸ್ನೇಹವು ಪ್ರೀತಿಗೆ ತಿರುಗಿ ಪ್ರೀತಿ ಮದುವೆಯಾಗಿ ಬದಲಾಗ್ತಾ ಇರ್ತಕ್ಕಂಥ ಹಂತದಲ್ಲಿ ಇವರಿಬ್ಬರು ಮದುವೆನ ಆಗ್ತಾ ಇದ್ದಾರೆ ಸ್ನೇಹಿತರೆ. ಇವರಿಬ್ಬರು ಮೊದಲು ಭೇಟಿಯಾಗಿದ್ದೇ ಪುನೀತ್ ಅವರ ಮನೆಯಲ್ಲಿ ಅನ್ನೋದು ಒಂದು ವಿಶೇಷವಾದ ಮಾಹಿತಿ ಅಂತಾನೆ ಹೇಳ್ಬೋದು. ಆ ಬಳಿಕ ಇಬ್ಬರ ಮಧ್ಯೆ ಪರಿಚಯ ಬೆಳೆದು ಪರಿಚಯ ಪ್ರೀತಿಯಾಗಿ ಮೂಡಿ ಈಗ ಪರಸ್ಪರ ಎರಡೂ ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹವನ್ನ ಆಗ್ತಾ ಇದ್ದಾರೆ. ಕೊಡಗು ಮೂಲದ ಉದ್ಯಮಿ ರಾಮೂರ್ತಿ ಹಾಗೂ ಸಿಸಿಲಿಯಾ ದಂಪತಿಯ ಮಗ ರೋಷನ್ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿರುವ ಖಾಸಗಿ ಐಟಿ ಕಂಪನಿಯೊಂದರ ಉದ್ಯೋಗಿ ಆಗಿದ್ದಾರೆ. ಅನುಶ್ರೀ ಮತ್ತು ರೋಷನ್ ಗಣೇಶ ಹಬ್ಬದ ಮರುದಿನವೇ ಮದುವೆ ಆಗ್ತಾ ಇದ್ದಾರೆ ಅನ್ನೋದು ಇನ್ನೊಂದು ವಿಶೇಷ ಸ್ನೇಹಿತರೆ. ಹಾಗೆ ಅನುಶ್ರೀ ಅವರು ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡು ಬಂದಿದ್ರೆ. ಸುಮಾರು 2 ದಶಕಗಳಿಂದಲೂ ಇವರು ರಿಯಾಲಿಟಿ ಶೋಗಳು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಸಿನಿಮಾಗಳಲ್ಲಿ ಅಷ್ಟೇನು ಫೇಮಸ್ ಆಗಿಲ್ಲ ಅಂದ್ರೂ ರಿಯಾಲಿಟಿ ಶೋನಲ್ಲಿ ಮಾತ್ರ ತುಂಬಾ ಅಭಿಮಾನಿ ಬಳಗನೆ ಹೊಂದಿದ್ರೆ. ಸೆಲೆಬ್ರಿಟಿಗಳು ಕೂಡ ಅನುಶ್ರೀ ಅವರ ಅಭಿಮಾನಿಗಳು ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ಸಾಮಾನ್ಯವಾಗಿ ಹಬ್ಬದ ಸಂದರ್ಭದಲ್ಲಿ ಮದುವೆ ಆಗೋರ ಸಂಖ್ಯೆ ತುಂಬಾನೇ ಕಡಿಮೆ. ಆದ್ರೆ ಇವ್ರು ಯಾಕೋ ಗೊತ್ತಿಲ್ಲ, ಗಣೇಶ ಚೌತಿಯ ಮರುದಿನವೇ ಮದುವೆನ ಇಟ್ಕೊಂಡಿದ್ರೆ ಈ ದಂಪತಿಗಳು. 28 ಆಗಸ್ಟ್ ಬೆಳಗ್ಗೆ 10:56ರಲ್ಲಿ ಮುಹೂರ್ತ ನಡೀತೈತೆ. ಅದು ಸರಳವಾಗಿ ಮಂಗಳೂರು ಶೈಲಿನಲ್ಲಿ ಮದುವೆ ನಡೀತೈತೆ ಅಂತ ಬಲ್ಲಮೂಡುಗಳು ತಿಳಿಸಿವೆ. ಹಾಗೂ ನಂತರ ಕೊಡಗಿನಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ನವ ದಂಪತಿಗಳು. ಕಳೆದ ತಿಂಗಳು ಅನುಶ್ರೀ ಮದುವೆಯ ಕುರಿತಾಗಿ ಸುದ್ದಿ ಹೊರಬಿದ್ದಿತ್ತು. ಹಲವು ದಿನಗಳಿಂದ ಅನುಶ್ರೀಯ ಮದುವೆ ಗಾಸಿಪ್ ಹರಿದಾಡಿತು. ಎಲ್ಲೇ ಹೋದ್ರು ಒಂದೇ ಒಂದು ಕ್ವಶನ್ ಗುರು ಅನುಶ್ರೀಗೆ. ಎಲ್ಲ ಅಭಿಮಾನಿಗಳು, ಸೆಲೆಬ್ರಿಟಿಗಳು ಎಲ್ಲರ ಕಡೆಯಿಂದ ಒಂದೇ ಕೇಳ್ತಾ ಇತ್ತು, ಅನುಶ್ರೀ ಮದುವೆ ಯಾವಾಗ ಅನ್ನೋ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರ ಅಂತಾನೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಒಂದು ಟ್ಯಾಗ್ ಲೈನ್ ಪ್ರಿಂಟ್ ಮಾಡಿಸಿದ್ರೆ ಅನುಶ್ರೀ ಅವರು. ಏನ್ ಆ ಟ್ಯಾಗ್ ಲೈನ್ ಅಂತೀರಾ? ಈಗ ಅಭಿಮಾನಿಗಳು ಸೇರಿದಂತೆ ಸೆಲೆಬ್ರಿಟಿಗಳ ಈ ಪ್ರಶ್ನೆಗೆ ಅಂತಿಮವಾಗಿ ಉತ್ತರ ನೀಡಿದರೆ ಈ ಲಗ್ನ ಪತ್ರಿಕೆಯಲ್ಲಿ. ಏನ್ ಆ ಟ್ಯಾಗ್ ಲೈನ್ ಅಂತ ನಿಮ್ಗೆಲ್ಲ ಕುತೂಹಲ ಇರ್ಬೇಕಲ್ವಾ? ಇದನ್ನೇ ಲಗ್ನ ಪತ್ರಿಕೆಯಲ್ಲಿ ಉಲ್ಲೇಖಿಸಿದರೆ ಏನಂದ್ರೆ, ನೀವೆಲ್ಲ ಕೇಳುತ್ತಿದ್ದ ಏಕೈಕ ಪ್ರಶ್ನೆಗೆ ಈಗ ಉತ್ತರ ಏಕಾಂಗಿಯ ನಿರೂಪಣೆಯ ನಂತರ ಅರ್ಧಾಂಗಿಯಾಗುವ ಹೊಸ ಮನ್ವಂತರ ಅನ್ನೋ ಟ್ಯಾಗ್ ಲೈನ್ ನ ಇವರು ಇನ್ವಿಟೇಷನ್ ಕಾರ್ಡ್ ನಲ್ಲಿ ಈಗಾಗಲೇ ಪ್ರಿಂಟ್ ಮಾಡಿ ಕೆಲವರಿಗೆಲ್ಲ ಹಂಚಾಗಿದೆ. ಇನ್ನೇನು ಮದುವೆ ತರಾತುರಿ ತಯಾರಿ ನಡೀತಾ ಇದೆ. ಅನುಶ್ರೀ ಹಾಗೂ ರೋಷನ್ ಆಪ್ತರನ್ನು ಖುದ್ದು ಭೇಟಿ ಮಾಡಿ ಮದುವೆ ಆಮಂತ್ರಣ ನೀಡ್ತಾ ಬಂದಿದ್ದಾರೆ. ಈ ಸಂಭ್ರಮದಲ್ಲಿ ಅನುಶ್ರೀ ಆಪ್ತರಿಗಷ್ಟೇ ಭಾಗಿಯಾಗಲಿದ್ದಾರೆ ಎನ್ನುವ ಮಾಹಿತಿ ತಿಳಿಸಿದರೆ. ಹಾಗೆ 28ನೇ ತಾರೀಕು ಇವರು ಮದುವೆ ಆಗ್ತಾ ಇದ್ದಾರೆ. ಅನುಶ್ರೀ ಸಾಕಷ್ಟು ವರ್ಷಗಳಿಂದ ಮದುವೆ ಆಗದೆ ಹೀಗೆ ಉಳ್ಕೊಂಡ್ಬಿಟ್ಟಿದ್ರು. ತುಂಬಾ ಕಾಮಿಡಿ ಹಾಗೆ ರಿಯಾಲಿಟಿ ಶೋಗಳಲ್ಲಿ ಅರ್ಜುನ್ ಜನ್ಯ ಜೊತೆ ಇವ್ರ ಹೆಸರು ಯಾವಾಗ್ಲೂ ತಗ್ಲಾಕಂತ ಇತ್ತು. ಬಟ್ ಇವರಿಬ್ಬರು ಕೆಮಿಸ್ಟ್ರಿ ತುಂಬಾನೇ ವರ್ಕೌಟ್ ಆಗ್ತಾ ಇತ್ತು ಜಿ ಕನ್ನಡದಲ್ಲಿ, ಅರ್ಜುನ್ ಜನ್ಯ ಹಾಗೂ ಅನುಶ್ರೀ ಅವ್ರದ್ದು. ಇನ್ ಮುಂದೆನೋ ಅದೇ ತರ ಇರುತ್ತಾ ಇವರಿಬ್ಬರು ಕೆಮಿಸ್ಟ್ರಿ? ಮದ್ವೆ ಆದ್ಮೇಲೆ ಸ್ವಲ್ಪ ಚೇಂಜ್ ಆಗ್ತಾರ ಏನು ಅನ್ನೋದನ್ನ ನೀವು ಮದ್ವೆ ಆದ್ಮೇಲೆ ಇವ್ರ ರಿಯಾಲಿಟಿ ಶೋನ ನೋಡ್ಬೇಕಾಗುತ್ತೆ ವೀಕ್ಷಕರೇ. ಹಾಗೆ ಇವರಿಬ್ರು ಕಾಂಬಿನೇಷನ್ ನಲ್ಲಿ ಬರ್ತಕ್ಕಂಥ ಎಲ್ಲ ರಿಯಾಲಿಟಿ ಶೋಗಳು ತುಂಬಾನೇ ಹಿಟ್ ಆಗಿದೆ, ಅರ್ಜುನ್ ಜನ್ಯ ಹಾಗೂ ಅನುಶ್ರೀ ಕಾಂಬಿನೇಷನ್ ನಲ್ಲಿ ಅಂತ ಹೇಳ್ಬೋದು. ಹಾಗೆ ಅನುಶ್ರೀ ಮದ್ವೆ ಇನ್ನೇನು
ಆಗೋಗುತ್ತೆ. ಆದ್ಮೇಲೆ ಇವ್ರು ಯಾವ ರೀತಿಯಾಗಿ ಇರ್ತಾರೆ, ನಿರೂಪಣೆ ಮಾಡ್ತಾರ, ನಿರೂಪಣೆ ನಿಲ್ಲಿಸ್ತಾರ, ಮತ್ತೆ ಏನೆಲ್ಲ ಇವರ ಜೀವನದಲ್ಲಿ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನ ನಾವು ಮದುವೆ ಆದ್ಮೇಲೆ ಒಂದೊಂದಾಗೆ ತಿಳಿತಾ ಹೋಗ್ಬೋದು ವೀಕ್ಷಕರೇ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.